ಎಲ್ಲರಿಗೂ ನಮಸ್ಕಾರ. ನಾವು ನಿನ್ನೆ ಇದೇ ಸಮಯದಲ್ಲಿ BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 4ರ ಘಟಕ 11 ರಾಜ್ಯ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ನಡುವಿನ ಸಂಪರ್ಕದ ಪಾಠದ ಮೊದಲನೆಯ ಭಾಗವನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ನಾವು ಈ ಘಟಕದ ಎರಡನೆಯ ಭಾಗವನ್ನು ತಿಳಿದುಕೊಳ್ಳುತ್ತಿದ್ದೇವೆ. ನಮಗೆ ಗೊತ್ತಿರುವಂತೆ ಇದು ಇಂಟರ್ಫೇಸ್ ಬಿಟ್ವೀನ್ ಸ್ಟೇಟ್ ಆ್ಯಂಡ್ ರೂರಲ್ ಲೋಕಲ್ ಗವರ್ನಮೆಂಟ್. ಇದರಲ್ಲಿ ನಾವು ಆರ್ಥಿಕ ಕ್ಷೇತ್ರದ ಬಗ್ಗೆ ಈಗ ತಿಳಿಯಲಿದ್ದೇವೆ. ಹಣಕಾಸಿನ ಕ್ಷೇತ್ರವು ರಾಜ್ಯ ಸ್ಥಳೀಯ ಸರ್ಕಾರದ ಇಂಟರ್ಫೇಸ್ನ ಮಹತ್ವದ ಅಂಶಗಳಲ್ಲಿ ಒಂದಾಗಿದೆ ಮತ್ತು ಅದೇ ಸಮಯದಲ್ಲಿ ಸಾಧನವಾಗಿದೆ. ಈ ಪ್ರದೇಶವು ಹೆಚ್ಚು ಕಡಿಮೆ ದೇಶದಾದ್ಯಂತ ಹೋಲುತ್ತದೆ. ಇದು ಹಣಕಾಸು ನಿಧಿಗಳು ಮತ್ತು ವೆಚ್ಚಗಳ ನಿಯಂತ್ರಣಕ್ಕೆ ಸಂಬಂಧಿಸಿದೆ. ತೆರಿಗೆ, ಬಜೆಟ್ ಖಾತೆಗಳು ಮತ್ತು ಆಡಿಟ್ ಮತ್ತು ಸಾಲಗಳು. ಆದಾಗ್ಯೂ ವಿವಿಧ ಅಧ್ಯಯನಗಳು ಕಾಯಿದೆಯ ಅಡಿಯಲ್ಲಿ ಹಣಕಾಸಿನ ನಿಬಂಧನೆಗಳು ಹಾಗೂ ಸಂಪೂರ್ಣ ರಚನೆಯನ್ನು ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಿಗಳಿಗೆ ಎರಡು ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಒಳಗಾಗುವಂತೆ ಮಾಡುತ್ತದೆ ಎಂದು ತೋರಿಸುತ್ತದೆ. ಮೊದಲನೆಯದಾಗಿ, ಎಲ್ಲ ರಾಜ್ಯಗಳಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಸರ್ಕಾರಗಳು ವಿವರವಾದ ಲೆಕ್ಕಪತ್ರ ಕಾರ್ಯವಿಧಾನಗಳನ್ನು ರೂಪಿಸಿವೆ. ಎರಡನೆಯದಾಗಿ, ಸ್ವಯಂಚಾಲಿತವಾಗಿ ರಾಜ್ಯದ ಸಹಾಯದ ಮೇಲೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳ ಅವಲಂಬನೆ ಸಂಪೂರ್ಣ ರಚನೆಯನ್ನು ನಿಯಂತ್ರಣ ಮತ್ತು ಮೇಲ್ವಿಚಾರಣೆಗೆ ಒಳಗಾಗುವಂತೆ ಮಾಡುತ್ತದೆ. ರಾಜ್ಯ ಸರ್ಕಾರವು ಸ್ಥಳೀಯ ಸಂಸ್ಥೆಗಳೊಂದಿಗೆ ಸಂವಹನ ನಡೆಸುವ ವಿವಿಧ ನಿರ್ದಿಷ್ಟ ಮೊತ್ತದ ಕಾಮಗಾರಿಗಳಿಗೆ ಯೋಜನೆಗಳು ಮತ್ತು ಅಂದಾಜುಗಳನ್ನು ಸಿದ್ಧಪಡಿಸುವುದು ರಾಜ್ಯ ಸರ್ಕಾರದ ಜವಾಬ್ದಾರಿಯಾಗಿದೆ. ಇದು ನಿರ್ದಿಷ್ಟ ಆದ್ಯತೆಗಳನ್ನು ಅನುಸರಿಸಿ ಶಾಸಕಾಂಗವು ಸೂಚಿಸಿದ ಪ್ರದೇಶದೊಳಗೆ
ಕಾರ್ಯನಿರ್ವಹಿಸಬೇಕು. ಅಲ್ಲದೆ ಸರ್ಕಾರದ ಪೂರ್ವಾನುಮತಿಯೊಂದಿಗೆ ಯಾವುದೇ ಕಾನೂನುಬದ್ಧ ವೆಚ್ಚವನ್ನು ಮಾಡಬಹುದಾಗಿದೆ. ಅದೇ ರೀತಿಯಿಂದ ನಿಧಿಯಿಂದ ಪಾವತಿ ಅಥವಾ ಹಣದ ಆದೇಶಗಳಿಗೆ ಸಹಿ ಮಾಡಬಹುದಾದ ವ್ಯಕ್ತಿಗಳನ್ನು ನಿರ್ಧರಿಸಲು ವಿವಿಧ ಕಾನೂನುಗಳು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡುತ್ತವೆ. ಎರಡನೆಯದು ಪವರ್ ಆಫ್ ಸ್ಟೇಟ್ ಗವರ್ನಮೆಂಟ್ ಟು ಮೇಕ್ ರೂಲ್ಸ್ ರಿಗಾರ್ಡಿಂಗ್ ಟ್ಯಾಕ್ಸೇಷನ್. ಅಂದರೆ ತೆರಿಗೆಗೆ ಸಂಬಂಧಿಸಿದಂತೆ ನಿಯಮಗಳನ್ನು ಮಾಡಲು ರಾಜ್ಯ ಸರ್ಕಾರದ ಅಧಿಕಾರ ಸ್ಥಳೀಯ ತೆರಿಗೆಗಳನ್ನು ರಾಜ್ಯ ಶಾಸಕಾಂಗವು ಸೂಚಿಸಿದೆ. ತೆರಿಗೆಗಳನ್ನು ವಿಧಿಸುವುದಕ್ಕೆ ಸಂಬಂಧಿಸಿದ ಶಾಸನಬದ್ಧ ನಿಬಂಧನೆಗಳು ಶಾಸನದಲ್ಲಿ ಉಲ್ಲೇಖಿಸಲಾದ ತೆರಿಗೆಗಳನ್ನು ಮಾತ್ರ ವಿಧಿಸುವುದಕ್ಕೆ ಸಂಬಂಧಿಸಿದಂತೆ ಅನ್ವಯಿಸುತ್ತವೆ. ಮೂರನೆಯದು ಬಾರೋಯಿಂಗ್ ಪವರ್ಸ್ ಆಫ್ ಲೋಕಲ್ ಬಾಡೀಸ್. ಸ್ಥಳೀಯ ಸಂಸ್ಥೆಗಳ ಎರವಲು ಅಧಿಕಾರ. ವಿವಿಧ ರಾಜ್ಯಗಳಲ್ಲಿನ ಸ್ಥಳೀಯ ಸಂಸ್ಥೆಗಳು ಸಾಲವನ್ನು ಪಡೆಯಲು ಮತ್ತು ಬಡ್ಡಿಗೆ ತೆಗೆದುಕೊಳ್ಳಲು ಅಧಿಕಾರವನ್ನು ಹೊಂದಿವೆ. ಸಾಲ ಪತ್ರಗಳ ವಿತರಣೆ ಅಥವಾ ಇತರವುಗಳ ಮೂಲಕ ಕಾಯ್ದೆಯ ಅನುಷ್ಠಾನದಲ್ಲಿ ಉಂಟಾಗುವ ಯಾವುದೇ ವೆಚ್ಚವನ್ನು ಭರಿಸುವ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ಉದ್ದೇಶಗಳನ್ನು ಪೂರೈಸಲು ಅಧಿಕೃತ ಸಾಲಗಳ ಮುಂಗಡ ಸೇರಿದಂತೆ ಕಾಯ್ದೆಯ ಅಡಿಯಲ್ಲಿ ಒಪ್ಪಂದ ಮಾಡಿಕೊಂಡ ಯಾವುದೇ ಸಾಲವನ್ನು ಬಿಡುಗಡೆ ಮಾಡುವುದು. ಆದಾಗ್ಯೂ ಮಿತಿ ಮೀರಿದ ಸಾಲವನ್ನು ತಪ್ಪಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಸ್ಥಳೀಯ ಸಂಸ್ಥೆಗಳಿಂದ ಎರವಲುಗಳ ಪ್ರಮಾಣದ ಮೇಲೆ ಕಟ್ಟುನಿಟ್ಟಾದ ನಿಗಾ ಇರಿಸುತ್ತದೆ. ಇವುಗಳ ಮೂಲಕ ಪಡೆಯುವ ಪ್ರತಿಯೊಂದು ಸಾಲವು ಸರ್ಕಾರಿ ಅಥವಾ ಸರ್ಕಾರೇತರವಾಗಿರಲಿ ರಾಜ್ಯ ಸರ್ಕಾರಗಳ ಹಿಂದಿನ ಮಂಜೂರಾತಿಯ ಅಗತ್ಯವಿರುತ್ತದೆ. ನಾಲ್ಕನೆಯದು ಗ್ರಾಂಟ್ಸ್ ಇನ್ ಏಡ್, ಅನುದಾನದಲ್ಲಿ ಸಹಾಯ. ಗ್ರಾಂಟ್ಸ್ ಇನ್ ಸಹಾಯವು ಸ್ಥಳೀಯವನ್ನು ನಿಯಂತ್ರಿಸಲು ರಾಜ್ಯಗಳೊಂದಿಗೆ ಅತ್ಯಂತ
ಶಕ್ತಿಶಾಲಿ ಸಾಧನವಾಗಿ ಇದೆ. ಭಾರತದಲ್ಲಿ ಸಂಸ್ಥೆಗಳು ನಮಗೆ ಬಹಳ ತಿಳಿದಿರುವಂತೆ ಸಾಮಾನ್ಯ ಸ್ಥಿತಿಯ ಅವುಗಳ ವಿಲೇವಾರಿಯಲ್ಲಿರುವ ಅಲ್ಪ ಸಂಪನ್ಮೂಲಗಳ ಕಾರಣದಿಂದಾಗಿ ಸಂಸ್ಥೆಗಳು ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮತ್ತು ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಸಾಕಷ್ಟು ಉತ್ತಮವಾಗಿಲ್ಲ. ವಾಸ್ತವವಾಗಿ ಅವರು ರಾಜ್ಯ ಸರ್ಕಾರದ ಅನುದಾನದ ಮೇಲೆ ಅವಲಂಬಿತರಾಗಬೇಕು ಮತ್ತು ಇದು ಸ್ಥಳೀಯ ಸಂಸ್ಥೆಗಳನ್ನು ನಿಯಂತ್ರಿಸಲು ರಾಜ್ಯ ಸರ್ಕಾರದ ಕೈಯಲ್ಲಿ ಪ್ರಮುಖ ಸಾಧನವಾಗಿ ಹೊರಹೊಮ್ಮುತ್ತದೆ. ಅನುದಾನವನ್ನು ತಡೆಹಿಡಿಯಲು, ಅನುದಾನವನ್ನು ಸರಿಯಾಗಿ ಬಳಸಲಾಗಿದೆಯೇ ಎಂದು ಪರಿಶೀಲಿಸಲು ಮತ್ತು ಸದಸ್ಯರು ಮತ್ತು ಅಧಿಕಾರಿಗಳು ಅನುದಾನವನ್ನು ಆರ್ಥಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಿದ್ದಾರೆಯೇ ಎಂಬುದನ್ನು ಪರಿಶೀಲಿಸಲು ರಾಜ್ಯ ಸರ್ಕಾರವು ಆಡಳಿತ ಕಾಯ್ದೆಗಳ ಅಡಿಯಲ್ಲಿ ಅಧಿಕಾರವನ್ನು ಹೊಂದಿದೆ. ಸ್ಥಳೀಯ ಸಂಸ್ಥೆಗಳು ಎಂಬ ನೆಪದಲ್ಲಿ ಅನುದಾನವನ್ನು ಕಡಿತಗೊಳಿಸಬಹುದು ಅಥವಾ ತಡೆ ಹಿಡಿಯಬಹುದು. ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂಬ ವಿಷಯವೂ ಇಲ್ಲಿದೆ. ಹೆಚ್ಚಿನ ಪ್ರಮಾಣದ ಅನುದಾನವನ್ನು ಪಡೆಯಲು ಕೆಲವೊಮ್ಮೆ ಹಲವಾರು ರಾಜಕೀಯ ಮತ್ತು ಇತರ ತಂತ್ರಗಳು ಪ್ರಮುಖ ಪಾತ್ರ ವಹಿಸುತ್ತವೆ ಎಂಬುದನ್ನು ಇಲ್ಲಿ ನಾವು ತಿಳಿಯಬಹುದಾಗಿದೆ. ಐದನೆಯದು ಬಡ್ಜೆಟಿಂಗ್, ಅಂದರೆ ಬಜೆಟ್. ಪ್ರತಿ ಸಂಸ್ಥೆಯು ವಾರ್ಷಿಕ ಬಜೆಟ್ ಅನ್ನು ರೂಪಿಸುವ ಅಗತ್ಯವಿದೆ. ಉದಾಹರಣೆಗೆ ಪಂಜಾಬ್, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಬಜೆಟ್ ಅಂದಾಜುಗಳಿಗೆ ಸರ್ಕಾರದ ಅನುಮತಿಯ ಅಗತ್ಯವಿರುತ್ತದೆ ಮತ್ತು ಅಲ್ಲಿ ನಿರ್ವಹಿಸಲಾದ ನಿಯಂತ್ರಣವು ತುಂಬಾ ಕಠಿಣವಾಗಿದೆ. ಬಜೆಟ್ ಪ್ರಸ್ತಾವನೆಗಳಲ್ಲಿ ಸರ್ಕಾರವು ಬದಲಾಗಬಹುದು ಅಥವಾ ಬದಲಾವಣೆಗಳನ್ನು ಮಾಡಬಹುದು. ಪಂಚಾಯತ್ ರಾಜ್ ಸಂಸ್ಥೆಗಳ ವಿಷಯದಲ್ಲಿ ಬಜೆಟ್ ಅನ್ನು ಮಂಜೂರು ಮಾಡುವ ಅಧಿಕಾರವನ್ನು ಉನ್ನತ ಶ್ರೇಣಿ ಹೊಂದಿದೆ. ಆರನೆಯದು ಆಡಿಟ್. ಲೆಕ್ಕ ಪರಿಶೋಧನೆಯ ಮುಖ್ಯ ಉದ್ದೇಶವೆಂದರೆ ಸಾರ್ವಜನಿಕ ಹಣವನ್ನು ಸರಿಯಾಗಿ ಬಳಸಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದು ಮತ್ತು ಬಜೆಟ್ನಲ್ಲಿ
ಸರಿಯಾದ ಅಧಿಕಾರ ಮತ್ತು ನಿಧಿಗಳ ನಿಬಂಧನೆಗಳಿಲ್ಲದೆ ಯಾವುದೇ ವೆಚ್ಚಗಳಿಗೆ ಯಾವುದೇ ಮೊತ್ತವನ್ನು ಪಾವತಿಸಲಾಗುವುದಿಲ್ಲ. ರಾಜ್ಯ ಸರ್ಕಾರದ ಸ್ಥಳೀಯ ನಿಧಿ ಖಾತೆಗಳ ಇಲಾಖೆಯು ಸ್ಥಳೀಯ ಸಂಸ್ಥೆಗಳ ಪರೀಕ್ಷಾ ಲೆಕ್ಕ ಪರಿಶೋಧನೆಯನ್ನು ನಡೆಸುತ್ತದೆ. ಲೆಕ್ಕ ಪರಿಶೋಧನೆಯು ವಾಡಿಕೆಯದ್ದಾಗಿರಬಹುದು ಅಥವಾ ಆವರ್ತಕ ಲೆಕ್ಕ ಪರಿಶೋಧನೆಯಾಗಿರಬಹುದು. ಈಗ ಆರ್ಥಿಕ ಅಂಶವಾದ ಮೇಲೆ ಜುಡಿಷಿಯಲ್ ಆಸ್ಪೆಕ್ಟ್ ಬಗ್ಗೆ ತಿಳಿಯಲಿದ್ದೇವೆ. ಅಂದರೆ ನ್ಯಾಯಾಂಗ ಅಂಶ. ಇತರ ವಾಣಿಜ್ಯ ಸಂಸ್ಥೆಗಳಂತೆ ಸ್ಥಳೀಯ ಸಂಸ್ಥೆಗಳು ಮೊಕದ್ದಮೆ ಹೂಡಬಹುದು. ಆದರೆ ವಾಣಿಜ್ಯ ಸಂಸ್ಥೆಗಳಿಗಿಂತ ಭಿನ್ನವಾಗಿ ಅವರು ತಮ್ಮ ಶಾಸನಬದ್ಧ ಕರ್ತವ್ಯಗಳ ಕಾರಣದಿಂದಾಗಿ ಕಾನೂನು ಕ್ರಮದಿಂದ ಒಂದು ನಿರ್ದಿಷ್ಟ ಪ್ರಮಾಣದ ವಿನಾಯಿತಿಯನ್ನು ಆನಂದಿಸುತ್ತಾರೆ. ಸ್ಥಳೀಯ ಸರ್ಕಾರಗಳು 3 ವಿಧಗಳಲ್ಲಿ ನ್ಯಾಯಾಲಯಗಳ ವ್ಯಾಪ್ತಿಗೆ ಬರುತ್ತವೆ. ಅವುಗಳೆಂದರೆ, ಮೊದಲನೆಯದಾಗಿ ಕಾಯಿದೆ ಮತ್ತು ಶಾಸನಗಳನ್ನು ಅರ್ಥೈಸುತ್ತವೆ ಮತ್ತು ಕಾನೂನಿನ ವಿವರಣೆಯನ್ನು ನೀಡುತ್ತವೆ. ಎರಡನೆಯದು, ಸ್ಥಳೀಯ ಸಂಸ್ಥೆಗಳು ಅಲ್ಟ್ರಾ ವೈರಸ್ ಕೃತ್ಯಗಳನ್ನು ಮಾಡುವುದನ್ನು ಅವರು ನಿಷೇಧಿಸುತ್ತಾರೆ ಮತ್ತು ಕಾರ್ಯಗಳು ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಮೇಲ್ಮನವಿಗಳನ್ನು ಆಲಿಸಲು ನ್ಯಾಯಾಲಯಗಳಲ್ಲೂ ಕಾಯಿದೆಯಡಿಯಲ್ಲಿ ಅಧಿಕಾರವನ್ನು ಹೊಂದಿವೆ. ಸಾಮಾನ್ಯವಾಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ನ್ಯಾಯಾಂಗ ಹಸ್ತಕ್ಷೇಪವನ್ನು ಆಕರ್ಷಿಸಲಾಗುತ್ತದೆ. ಮೊದಲನೆಯದು, ಕಾನೂನಿನ ವ್ಯಾಖ್ಯಾನ ಅಥವಾ ಕ್ರಿಯೆಯ ಕಾನೂನುಬದ್ಧ ಔಚಿತ್ಯವನ್ನು ಒಳಗೊಂಡಿರುವಲ್ಲಿ. 2, ಅಧಿಕಾರವು ಕರ್ತವ್ಯಗಳನ್ನು ನಿರ್ಲಕ್ಷಿಸುತ್ತಿರುವ ಸಮಯದಲ್ಲಿ ಈ ವಿಷಯ ಪ್ರಸ್ತಾಪಿಸಬಹುದಾಗಿದೆ. 3ನೇಯದು, ನ್ಯಾಯಾಲಯಗಳ ಮೇಲ್ಮನವಿ ನ್ಯಾಯವ್ಯಾಪ್ತಿಯ ಅಡಿಯಲ್ಲಿ ಪ್ರಾಧಿಕಾರವು ಕಾರ್ಯನಿರ್ವಹಿಸುತ್ತಿದ್ದರೆ ಮತ್ತು ಒಂದು ಪ್ರಾಧಿಕಾರವು
ನಾಗರಿಕ ತಪ್ಪುಗಳಿಗೆ ಅಥವಾ ವೈಯಕ್ತಿಕ ನಾಗರಿಕತೆಯೊಂದಿಗಿನ ತನ್ನ ವ್ಯವಹಾರಗಳಲ್ಲಿ ಒಪ್ಪಂದದ ಉಲ್ಲಂಘನೆಗೆ ಹೊಣೆಗಾರನಾಗಿದ್ದರೂ ಅದು ಪ್ರಸ್ತಾಪವಾಗಬೇಕಾಗುತ್ತದೆ. ರಾಜ್ಯ ಸರ್ಕಾರವು ಮೇಲ್ಮನವಿಯ ವಿಲೇವಾರಿಯ ಅರೆ ನ್ಯಾಯಾಂಗ ಕಾರ್ಯವನ್ನು ನಿರ್ವಹಿಸುವ ಅಧಿಕಾರವನ್ನು ಹೊಂದಿದೆ. ಈ ಮೇಲ್ಮನವಿಗಳು ನೌಕರರ ಸೇವಾ ಪರಿಸ್ಥಿತಿಗಳಿಂದ ಉಂಟಾಗುವ ವಿಷಯಗಳು ಮತ್ತು ಅದರ ಅಧಿಕಾರಗಳನ್ನು ಒಳಗೊಂಡಂತೆ ಸ್ಥಳೀಯ ಸಂಸ್ಥೆಯ ಆದೇಶಗಳಿಗೆ ಸಂಬಂಧಿಸಿವೆ. 11.5 Interface between the state and local government. Evaluation and recommendations. ರಾಜ್ಯ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ಇಂಟರ್ಫೇಸ್, ಮೌಲ್ಯಮಾಪನ ಮತ್ತು ಶಿಫಾರಸುಗಳು. ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಗಳ ಮಾದರಿಯ ಮೇಲಿನ ವಿವರಣೆಯು ಪರಸ್ಪರ ಸಂಬಂಧಗಳಿಗಿಂತ ಹೆಚ್ಚಿನ ನಿಯಂತ್ರಣವನ್ನು ಸೂಚಿಸುತ್ತದೆ. ಇದು ಸ್ಥಳೀಯ ಸಂಸ್ಥೆಗಳ ಮೇಲಿನ ಸರ್ಕಾರದ ನಿಯಂತ್ರಣವು ಸಾರ್ವತ್ರಿಕ ವಿದ್ಯಮಾನವಾಗಿದೆ ಎಂದು ರಾಜ್ಯಕ್ಕೆ ಕಾರಣವಾಗುತ್ತದೆ. ಮೊದಲೇ ಗಮನಿಸಿದಂತೆ ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಗಳ ಸ್ವರೂಪ ಮತ್ತು ವ್ಯಾಪ್ತಿಯು ಅಭಿವೃದ್ಧಿಯ ಮಟ್ಟ, ರಾಜಕೀಯದ ಸ್ವರೂಪ, ಆರ್ಥಿಕತೆ ಮತ್ತು ಸಂಸ್ಕೃತಿಯನ್ನು ಅವಲಂಬಿಸಿರುತ್ತದೆ. ಸ್ಥಳೀಯ ಸಂಸ್ಥೆಗಳು ತಮ್ಮದೇ ಆದ ಸಂಪೂರ್ಣ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಭಾರತದಂತಹ ದೇಶದಲ್ಲಿ ಅನಕ್ಷರತೆ, ಸುಸಜ್ಜಿತ ಮತ್ತು ಅನನುಭವಿ ಅನಧಿಕೃತ ನಾಯಕರು, ನಿರಂಕುಶ ಸಂಪ್ರದಾಯಗಳಲ್ಲಿ ತರಬೇತಿ ಪಡೆದ ಅಧಿಕಾರಿಗಳು ಮತ್ತು ಅಧಿಕಾರಗಳಲ್ಲದವರ ನಡುವೆ ಸಾಮರಸ್ಯದ ಬದಲು ಕ್ರೌರ್ಯ, ಸ್ಥಳೀಯ ಸಂಸ್ಥೆಗಳ ಕಾರ್ಯಾಚರಣೆಗಳ ಮೇಲೆ ಪ್ರಭಾವ ಬೀರಲು ನಿಯಂತ್ರಣ, ಮೇಲ್ವಿಚಾರಣೆ ಮತ್ತು ಮಾರ್ಗದರ್ಶನದ ಮಟ್ಟವು ಅಗತ್ಯವಾಗಿರುತ್ತದೆ. ಇದರಿಂದ ಅವರು ಉತ್ತಮ ಸಂಪ್ರದಾಯಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಸ್ಥಳೀಯ ಸೇವೆಗಳನ್ನು ಮಾಡುತ್ತಾರೆ.
ಸೂಕ್ತ ರೀತಿಯಲ್ಲಿ ಪ್ರದೇಶಗಳು, ಸ್ಥಳೀಯ ಸರ್ಕಾರ ಘಟಕಗಳಲ್ಲಿ ಯಾವುದೇ ರೀತಿಯ ಹಸ್ತಕ್ಷೇಪವು ತಮ್ಮ ಕಾರ್ಯನಿರ್ವಹಣೆಗೆ ಪ್ರತಿಕೂಲವಾಗಿದೆ ಎಂಬ ಅಭಿಪ್ರಾಯಕ್ಕೆ ಚಂದಾದಾರರಾಗಿದ್ದಾರೆ. ಆದರೆ ಅಂತಹ ಸ್ವಾಯತ್ತತೆ ಸ್ಥಳೀಯ ಸರ್ಕಾರಕ್ಕೆ ಇರದ ಹೊರತು ಅದು ನಿಯಂತ್ರಣವನ್ನು ಹೊಂದಿಸಲು ಸಾಕಷ್ಟು ಪ್ರಜಾಪ್ರಭುತ್ವ, ನಿಯಂತ್ರಣ ಮತ್ತು ತಿಳುವಳಿಕೆ ಹಾಗೂ ಸ್ಥಳೀಯ ಸರ್ಕಾರ ಹೆನ್ರಿ ಮ್ಯಾಡಿಕ್ ಗಮನಿಸಿದರು. ಅವರು ಏನೆಂದು ಗಮನಿಸಿದ್ದಾರೆ ಅಂದರೆ, ಕೇವಲ ತಂತ್ರಜ್ಞರು ನಿರ್ವಹಿಸುವ ಯಂತ್ರವಲ್ಲ, ಇದು ಕಲಿಯಬೇಕಾದ ವಿಷಯ ಮತ್ತು ಕಲಿಕೆಯ ಪ್ರಕ್ರಿಯೆಯು ತ್ವರಿತವಲ್ಲ. ಇದು ಕಷ್ಟಕರವಾದ ತಂತ್ರ, ಕಷ್ಟಕರವಾದ ಕಲೆ ಎಂದು. ಸ್ಥಳೀಯ ಸಂಸ್ಥೆಗಳನ್ನು ನಿಯಂತ್ರಿಸುವಲ್ಲಿ ಮತ್ತು ಉತ್ತೇಜಿಸುವಲ್ಲಿ ಸರ್ಕಾರದ ಸಂಬಂಧಗಳು, ನಿಯಂತ್ರಣ ಮತ್ತು ಸಹಾಯವು ಸಕಾರಾತ್ಮಕ ಮತ್ತು ಸಮರ್ಪಕವಾಗಿದೆಯೇ ಎಂಬ ಬಗ್ಗೆ ವಿರೋಧಾಭಾಸದ ಅಭಿಪ್ರಾಯಗಳಿವೆ. ಬಹಳ ಹಿಂದೆಯೇ ಸ್ಥಳೀಯ ತನಿಖಾ ಸಮಿತಿಯು ಸ್ಥಳೀಯ ಸಂಸ್ಥೆಯೊಂದಿಗಿನ ಸರ್ಕಾರಿ ಸಂಬಂಧಗಳಲ್ಲಿ ಹಲವಾರು ತಪಾಸಣೆ ಮತ್ತು ಸಮತೋಲನಗಳು ಮತ್ತು ಗಟ್ಟಿತನವಿದೆ ಎಂದು ಅಭಿಪ್ರಾಯಪಟ್ಟಿದೆ. ಇದರ ಪರಿಣಾಮವಾಗಿ ಯಾವುದೇ ಸಮರ್ಪಕ ಉಪಕ್ರಮವಿಲ್ಲ. ಸ್ಥಳೀಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಎರಡನೆಯದರೊಂದಿಗೆ ಬಿಟ್ಟರು. ಮೊದಲ ಪಂಜಾಬ್ ಹಣಕಾಸು ಆಯೋಗವು ಸ್ಥಳೀಯ ಸಂಸ್ಥೆಗಳ ಹಣಕಾಸಿನ ಅಧಿಕಾರಗಳಿಗೆ ಸಂಬಂಧಿಸಿದ ನಿಬಂಧನೆಗಳ ಅವಲೋಕನವು ರಾಜ್ಯ ನಿಯಂತ್ರಣದಿಂದ ಅವುಗಳ ಅಧಿಕಾರವನ್ನು ತೀವ್ರವಾಗಿ ಪ್ರತಿಬಂಧಿಸುತ್ತದೆ ಎಂದು ಸ್ಪಷ್ಟಪಡಿಸುತ್ತದೆ. ಇದು ಹಣಕಾಸಿನ ಸ್ವಾವಲಂಬನೆಯನ್ನು ಸಾಧಿಸಲು ಕ್ರಮಗಳನ್ನು ತೆಗೆದುಕೊಳ್ಳಲು ಸ್ಥಳೀಯ ಸಂಸ್ಥೆಗಳಿಗೆ ಕಡಿಮೆ ಅವಕಾಶವನ್ನು ನೀಡುತ್ತದೆ. ಸ್ಥಳೀಯ ಸಂಸ್ಥೆಗಳ ಸಾಮಾನ್ಯ ಕಾರ್ಯಚಟುವಟಿಕೆಗಳ ಮೇಲಿನ ಕಟ್ಟುನಿಟ್ಟಿನ ನಿಯಂತ್ರಣಗಳನ್ನು ಪರಿಶೀಲಿಸಬೇಕು ಮತ್ತು ವೃತ್ತಿಪರ ಹಣಕಾಸು ನಿರ್ವಹಣಾ ಅಭ್ಯಾಸಗಳ ಪರವಾಗಿ ಹಳತಾದ ವ್ಯವಸ್ಥೆಯನ್ನು ತ್ಯಜಿಸಬೇಕು ಎಂದು ಹಣಕಾಸು ಆಯೋಗವು ಅಭಿಪ್ರಾಯಪಟ್ಟಿದೆ. ಹಣಕಾಸು ಆಯೋಗವು ಸ್ಥಳೀಯ ಸಂಸ್ಥೆಗಳ ಎರವಲು ಅಧಿಕಾರದ ಮೇಲಿನ ನಿರ್ಬಂಧಗಳನ್ನು ಗಮನಿಸಿದೆ ಮತ್ತು ಅಗತ್ಯ ಸೇವೆಗಳು ಮತ್ತು ಕಡ್ಡಾಯ ಕಾರ್ಯಗಳಿಗಾಗಿ ಸ್ಥಳೀಯ ಸಂಸ್ಥೆಗಳು ತಮ್ಮ ಬಂಡವಾಳದ ಅವಶ್ಯಕತೆಗಳನ್ನು ಪೂರೈಸಲು ಸಾಂಸ್ಥಿಕ ಸಾಲಗಳನ್ನು ಸಂಗ್ರಹಿಸಲು ಸಡಿಲಿಕೆಯನ್ನು ಶಿಫಾರಸು ಮಾಡಿದೆ. ವಿವಿಧ ಕಾರ್ಯಕ್ರಮಗಳ ಪರಿಣಾಮಕಾರಿತ್ವದ ದೃಷ್ಟಿಕೋನದಿಂದ ನೋಡಿದಾಗ ಸ್ಥಳೀಯ ಆಡಳಿತದಲ್ಲಿ ಸಮರ್ಪಕವಾಗಿ ಮೇಲ್ವಿಚಾರಣೆ ಮಾಡದ ಮತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಗಮನ ಅಗತ್ಯವಿರುವ ಕ್ಷೇತ್ರಗಳಿವೆ.
ಮೊದಲನೆಯದಾಗಿ ಅನೌಪಚಾರಿಕ ಪ್ರಕ್ರಿಯೆ ಅಥವಾ ಉತ್ತೇಜನದ ಮೂಲಕ ದೋಷ ಪತ್ತೆ ವಾತಾವರಣದಲ್ಲಿ ಬಿಡುಗಡೆಯಾದ ಸಾಂಪ್ರದಾಯಿಕ ನಿಯಂತ್ರಣವನ್ನು ಬದಲಿಸುವುದು ಹೆಚ್ಚಿನ ಅಗತ್ಯವಾಗಿದೆ. ಈಗ ಶಿಕ್ಷಣ ಮತ್ತು ಮಾರ್ಗದರ್ಶನದ ಬಗ್ಗೆ ತಿಳಿಯಲಿದ್ದೇವೆ. ಎರಡನೆಯದಾಗಿ, ಆ ಸಮಯದಲ್ಲಿ ನಿಯಂತ್ರಣದ ಔಪಚಾರಿಕ ಮತ್ತು ಅನೌಪಚಾರಿಕ ಮಾಧ್ಯಮಗಳ ಕೊರತೆ ಇಲ್ಲ. ಮೂಲಭೂತ ದೌರ್ಬಲ್ಯವು ಮಾಧ್ಯಮದ ಅನ್ವಯದ ಮೇಲೆ ತರಲಾದ ವಾಡಿಕೆಯ ವಿಧಾನದಲ್ಲಿದೆ ಮತ್ತು ಹೊರಡಿಸಿದ ನಿರ್ದೇಶನಗಳು ಮತ್ತು ತೆಗೆದುಕೊಂಡ ನಿರ್ಧಾರಗಳ ಅನುಸರಣೆ ಮತ್ತು ಅನುಸರಣೆಗೆ ಸಮಾನವಾದ ಪ್ರಾಸಂಗಿಕ ಮನೋಭಾವವನ್ನು ಅಳವಡಿಸಿಕೊಂಡಿದೆ. ಹೆಚ್ಚು ನಿರ್ದಿಷ್ಟವಾಗಿ ಹೇಳಬೇಕೆಂದರೆ, ನಿಯಂತ್ರಕ ಅಧಿಕಾರಗಳನ್ನು ಸರಿಯಾದ ಮತ್ತು ಪರಿಣಾಮಕಾರಿ ರೀತಿಯಲ್ಲಿ ಬಳಸಲಾಗುವುದಿಲ್ಲ. ಮೂರನೆಯದಾಗಿ, ನಿಯಂತ್ರಣ ಇದು ಸ್ಥಳೀಯ ಸಂಸ್ಥೆಗಳನ್ನು ರಾಜ್ಯ ಸರ್ಕಾರದ ಅಧೀನ ಸಂಸ್ಥೆಗಳ ಸ್ಥಿತಿಗೆ ತಗ್ಗಿಸಿದೆ ಮತ್ತು ಅವುಗಳ ಸ್ವಾಯತ್ತತೆಯನ್ನು ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ಯಾವುದೇ ಸ್ಥಳೀಯ ಪ್ರಾಧಿಕಾರವು ರಾಜ್ಯ ಸರ್ಕಾರದ ಅನುಮೋದನೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲು, ಯಾವುದೇ ಕಾರ್ಯವನ್ನು ನಿರ್ವಹಿಸಲು ಮತ್ತು ತನ್ನ ಜವಾಬ್ದಾರಿಗಳನ್ನು ಪೂರೈಸಲು ಸಾಧ್ಯವಿರುವುದಿಲ್ಲ. ನಾಲ್ಕನೆಯದಾಗಿ, ನಿಯಂತ್ರಣವು ಧನಾತ್ಮಕ ಮತ್ತು ರಚನಾತ್ಮಕವಾಗಿರುವುದಕ್ಕಿಂತ ಹೆಚ್ಚಾಗಿ ಋಣಾತ್ಮಕ ಮತ್ತು ಔಪಚಾರಿಕವಾಗಿರುತ್ತದೆ. ಆಡಳಿತಾತ್ಮಕಕ್ಕಿಂತ ಹೆಚ್ಚಾಗಿ ಕಾನೂನು ಔಚಿತ್ಯಕ್ಕೆ ಒತ್ತು ನೀಡಲಾಗಿದೆ. ಔಚಿತ್ಯ ಮತ್ತು ದಕ್ಷತೆ ಹಾಗೂ ಗ್ರಾಮೀಣ ನಗರ ಸಂಬಂಧಗಳ ಸಮಿತಿಯು ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿನ ಮೇಲ್ವಿಚಾರಣೆ ಮತ್ತು ನಿಯಂತ್ರಣದ ತಂತ್ರಗಳು ಸ್ಥೂಲವಾಗಿ ಕಲ್ಪನಾತೀತವಾಗಿಯೇ ಉಳಿದಿವೆ ಎಂದು ಸರಿಯಾಗಿ ಅಭಿಪ್ರಾಯಪಟ್ಟಿದೆ. ಈ ಅಭಿಪ್ರಾಯಗಳನ್ನು 1966ರಲ್ಲಿ ವ್ಯಕ್ತಪಡಿಸಲಾಯಿತು. 5 ದಶಕಗಳ ನಂತರವೂ ಸರ್ಕಾರವು ಅನುಸರಿಸುತ್ತಿರುವ ಮೂಲ ವಿಧಾನದಲ್ಲಿ ಗಮನಾರ್ಹ ಬದಲಾವಣೆಯನ್ನು ಅನುಭವಿಸಲಾಗಿದೆ. ಆದಾಗ್ಯೂ 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1992 ಚುನಾವಣಾ ವ್ಯವಸ್ಥೆಗಳನ್ನು ಕ್ರಮಬದ್ಧಗೊಳಿಸುವ ಮೂಲಕ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಅಧಿಕಾರವನ್ನು ವಿಕಸನಗೊಳಿಸುವ ಮೂಲಕ ಹೆಚ್ಚಿನ ನಿಯಂತ್ರಣವನ್ನು
ವಿರೋಧಿಸಲು ರಾಜ್ಯಗಳಿಗೆ ಬಾಧ್ಯತೆಯನ್ನು ಒದಗಿಸುತ್ತದೆ. ಪ್ರಸ್ತುತ ಈ ಚೌತನ್ಯ ಕಾಣೆಯಾಗಿದ್ದರೂ ರಾಜ್ಯ ಸರ್ಕಾರಗಳು ಈ ನಿಬಂಧನೆಗಳನ್ನು ಅನಿರ್ದಿಷ್ಟ ಅವಧಿಯವರೆಗೆ ಜಾರಿಗೆ ತರಲು ಸಾಧ್ಯವಿಲ್ಲ ಎಂದು ನಾವು ತಿಳಿಯಬೇಕಾಗುತ್ತದೆ. ಐದನೆಯದಾಗಿ, ಸರ್ಕಾರ ಹೊಂದಿರುವ ಎಲ್ಲ ನಿಯಂತ್ರಣ ಅಧಿಕಾರಿಗಳಲ್ಲಿ ಅತಿಕ್ರಮಿಸುವ ಶಕ್ತಿಯನ್ನು ಸ್ಲೆಡ್ಜ್ ಹ್ಯಾಮರ್ ವಿಧದ ಶಕ್ತಿ ಎಂದು ಪರಿಗಣಿಸಲಾಗಿದೆ. ಇದು ಅತ್ಯಂತ ಪ್ರಜಾಸತ್ತಾತ್ಮಕವಲ್ಲದ ಮತ್ತು ಸ್ಥಳೀಯ ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣ ನಂಬಿಕೆಯ ಕೊರತೆಯನ್ನು ತೋರಿಸುತ್ತದೆ. ಆರನೆಯದಾಗಿ, ಸರ್ಕಾರವು ಮೊದಲಿನಿಂದಲೂ ಉತ್ಪಾದನೆಯನ್ನು ಹೆಚ್ಚಿಸುವುದು, ನಿಧಿಯ ಸರಿಯಾದ ಬಳಕೆ ಮತ್ತು ಹೇಳಿಕೆಗಳು ಮತ್ತು ಪ್ರಗತಿ ವರದಿಗಳ ಸಕಾಲ ಸಲ್ಲಿಕೆಗೆ ಸಂಬಂಧಿಸಿದಂತೆ ನಿಯಮಗಳು ಮತ್ತು ನಿಬಂಧನೆಗಳ ಪಾಲನೆಗೆ ಒತ್ತು ನೀಡಿದೆ. ದಾಖಲೆಗಳ ನಿರ್ವಹಣೆ ಮತ್ತು ಅದರ ಉದ್ದೇಶಗಳನ್ನು ಸಾಧಿಸಲು ಸಾಕಷ್ಟು ಅರ್ಹ ಸಿಬ್ಬಂದಿಯನ್ನು ಒದಗಿಸಲಾಗಿದೆಯೇ ಎಂದು ನೋಡಲು ಅದು ವಿರಳವಾಗಿ ಪ್ರಯತ್ನಿಸಿದೆ. ಸಾಕಷ್ಟು ಸಿಬ್ಬಂದಿಯನ್ನು ಒದಗಿಸುವುದನ್ನು ವ್ಯರ್ಥ ವೆಚ್ಚದ ಪ್ರಕರಣವೆಂದು ಪರಿಗಣಿಸದೆ ಹೂಡಿಕೆ ಎಂದು ಪರಿಗಣಿಸಬೇಕಾಗುತ್ತದೆ. ಏಳನೆಯದಾಗಿ, ಅಧಿಕಾರಿಗಳು ಮತ್ತು ಅಧಿಕಾರಗಳಲ್ಲದವರ ನಡುವೆ ಪ್ರಾಮಾಣಿಕ ಮತ್ತು ಪರಿಣಾಮಕಾರಿ ಸಂಬಂಧಗಳನ್ನು ಉತ್ತೇಜಿಸಲು ಆರೋಗ್ಯಕರ ಸಂಪ್ರದಾಯಗಳು ಮತ್ತು ಸಂಪ್ರದಾಯಗಳ ಸ್ಥಾಪನೆಯನ್ನು ಖಚಿತಪಡಿಸಿಕೊಳ್ಳಲು ನಿರಂತರ ಶಿಕ್ಷಣ ಮತ್ತು ಮಾರ್ಗದರ್ಶನದ ಕೊರತೆ ಇದೆ. ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ನಡುವಿನ ಸಂಬಂಧವು ಸಕಾರಾತ್ಮಕ ಮತ್ತು ರಚನಾತ್ಮಕವಾಗಿರಬೇಕಾಗುತ್ತದೆ. ಸ್ಥಳೀಯ ಸಂಸ್ಥೆಗಳ ಮೇಲೆ ನಿಯಂತ್ರಣ ಯಾವಾಗಲೂ ಅಗತ್ಯವಿರುತ್ತದೆ, ಆದರೆ ಅದು ನಕಾರಾತ್ಮಕ ಅಥವಾ ದಮನಕಾರಿಯಾಗಿರಬಾರದು. ಸ್ಥಳೀಯ ಸಂಸ್ಥೆಗಳ ವ್ಯವಹಾರಗಳಲ್ಲಿ ಅನಗತ್ಯ ಹಸ್ತಕ್ಷೇಪವನ್ನು ತಪ್ಪಿಸಬೇಕಾಗುತ್ತದೆ. ನಾವು ಯುಕೆಯಲ್ಲಿನ ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಗಳನ್ನು ನೋಡಿದರೆ ನಾವು ಪರಸ್ಪರ ತಿಳುವಳಿಕೆ ಮತ್ತು ಸಕಾರಾತ್ಮಕ ಪಾಲುದಾರಿಕೆಯ ಭಾವನೆಯನ್ನು ಪಡೆಯುತ್ತೇವೆಯೇ ಹೊರತು ಉನ್ನತ ಮಟ್ಟದಿಂದ ಶ್ರೇಷ್ಠತೆ ಮತ್ತು ಪ್ರಾಬಲ್ಯದ ಭಾವನೆಯನ್ನು ಪಡೆಯುವುದಿಲ್ಲ. ಅದೇ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾನಲ್ಲಿ
ರಾಜ್ಯ ಸ್ಥಳೀಯ ಸಂಬಂಧಗಳ ಪರಿಕಲ್ಪನೆಯು ಪ್ರಾಥಮಿಕವಾಗಿ ರಾಜ್ಯ ಸೇವೆ, ರಾಜ್ಯ ಸಲಹೆ ಮತ್ತು ರಾಜ್ಯವಾಗಿ ಸಹಕಾರ. ಭಾರತದಲ್ಲಿ ನಾವು ಕೂಡ ನಮ್ಮ ಸಂಸ್ಥೆಗಳಿಗೆ ಅಂತಹ ಸ್ಥಿತಿಯನ್ನು ಬಯಸುತ್ತೇವೆ. ಎರಡನೇ ಆಡಳಿತ ಸುಧಾರಣಾ ಆಯೋಗವು ಸ್ಥಳೀಯ ಆಡಳಿತದ ತನ್ನ ವರದಿಯಲ್ಲಿ ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಗಳು ಸೇರಿದಂತೆ ಸ್ಥಳೀಯ ಸರ್ಕಾರಗಳ ಕಾರ್ಯನಿರ್ವಹಣೆಯ ವಿವಿಧ ಅಂಶಗಳನ್ನು ಪರಿಶೀಲಿಸಿದೆ. ಉದಾಹರಣೆಗೆ, ಆಯೋಗವು ಸ್ಥಳೀಯ ಸಂಸ್ಥೆಗಳ ಸಾಮರ್ಥ್ಯದ ಕಟ್ಟದ ಮೇಲೆ ತನ್ನ ಗಮನವನ್ನು ಕೇಂದ್ರೀಕರಿಸಿದೆ. ಇದಕ್ಕಾಗಿ ಅಧಿಕಾರಿಗಳು ಮತ್ತು ಅನಧಿಕೃತರಿಗೆ ತರಬೇತಿ ವ್ಯವಸ್ಥೆಗಳನ್ನು ಬಲಪಡಿಸಲು ಶಿಫಾರಸು ಮಾಡಿದೆ. ಈ ಪರಿಣಾಮಕ್ಕಾಗಿ ಆಯೋಗವು ರಾಜ್ಯ ಹಣಕಾಸು ಆಯೋಗಗಳು ಮತ್ತು ರಾಜ್ಯ ಸರ್ಕಾರದ ಸಕ್ರಿಯ ಪಾತ್ರವನ್ನು ನೋಡಿದೆ. ರಾಜ್ಯ ನಿರ್ದಿಷ್ಟ ಕಾರ್ಯಗಳನ್ನು ಸಾರ್ವಜನಿಕ ಮತ್ತು ಖಾಸಗಿ ಏಜೆನ್ಸಿಗಳಿಗೆ ಹೊರಗುತ್ತಿಗೆ ನೀಡಲು ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಬೇಕು ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಹಣಕಾಸಿನ ಶಿಸ್ತು ಮತ್ತು ಪ್ರಾಬಿಟಿಯನ್ನು ಸುಧಾರಿಸಲು ರಾಜ್ಯ ಸರ್ಕಾರವು ನ್ಯಾಯಯುತವಾದ ಖರೀದಿ ಕಾರ್ಯವಿಧಾನಗಳನ್ನು ಇರಿಸಬೇಕಾಗುತ್ತದೆ. ಸಮಗ್ರ ತರಬೇತಿಗಾಗಿ ತರಬೇತಿ ಸಂಸ್ಥೆಗಳ ನೆಟ್ವರ್ಕಿಂಗ್ ಅನ್ನು ರಾಜ್ಯ ಸರ್ಕಾರಗಳ ನೋಡಲ್ ಏಜೆನ್ಸಿಗಳು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಯೋಜನೆಗೆ ಸಂಬಂಧಿಸಿದಂತೆ ಸ್ಥಳೀಯ ಮಟ್ಟದಲ್ಲಿ ಯೋಜನಾ ಪ್ರಕ್ರಿಯೆಯು ಇರಬೇಕು ಎಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಶಿಫಾರಸು ಮಾಡುತ್ತದೆ. ಕೈಗೊಳ್ಳಲಾಗಿದೆ ಮತ್ತು ಪ್ರತಿಯೊಂದು ರಾಜ್ಯ ಸರ್ಕಾರವು ಭಾಗವಹಿಸುವ ಸ್ಥಳೀಯ ಮಟ್ಟದ ಯೋಜನೆಗಾಗಿ ವಿಧಾನವನ್ನು ಅಭಿವೃದ್ಧಿಪಡಿಸಬೇಕಾಗುತ್ತದೆ. ರಾಜ್ಯದ ಯೋಜನೆಗಳೊಂದಿಗೆ ಸಂಯೋಜಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ. ಹಣಕಾಸಿನ ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಶಿಫಾರಸು ಮಾಡಿದೆ. ಹಣಕಾಸಿನ ಮಾಹಿತಿಯ ಸಮಗ್ರತೆ,
ಆಂತರಿಕ ನಿಯಂತ್ರಣಗಳ ಸಮರ್ಪಕತೆ, ಅನ್ವಯವಾಗುವ ಕಾನೂನುಗಳ ಅನುಸರಣೆ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಒಳಗೊಂಡಿರುವ ಎಲ್ಲ ವ್ಯಕ್ತಿಗಳ ನೈತಿಕ ನಡವಳಿಕೆಯ ಬಗ್ಗೆ ಮೇಲ್ವಿಚಾರಣೆ ಮಾಡಲು ರಾಜ್ಯ ಸರ್ಕಾರದಿಂದ ಜಿಲ್ಲಾ ಮಟ್ಟದಲ್ಲಿ ಆಡಿಟ್ ಸಮಿತಿಯ ರಚನೆಯನ್ನು ಮಾಡಲಾಗಿದೆ. ಅದೇ ಸಮಯದಲ್ಲಿ ಪ್ರತಿ ರಾಜ್ಯವು ಸ್ಥಳೀಯ ಸರ್ಕಾರಗಳಿಗೆ ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಬೇಕಾಗುತ್ತದೆ ಎಂದು ಶಿಫಾರಸು ಮಾಡುತ್ತದೆ. ಲೆಕ್ಕಪತ್ರ ನಿರ್ವಹಣೆ ಮತ್ತು ಲೆಕ್ಕ ಪರಿಶೋಧನೆಯ ಮಾನದಂಡಗಳೊಂದಿಗೆ ಹೊಂದಾಣಿಕೆ ಪ್ರಕರಣಗಳನ್ನು ತನಿಖೆ ಮಾಡಲು ಮತ್ತು ಸೂಕ್ತ ಕ್ರಮಗಳಿಗಾಗಿ ಸಕ್ಷಮ ಅಧಿಕಾರಿಗಳಿಗೆ ವರದಿಗಳನ್ನು ಸಲ್ಲಿಸಲು ಅಧಿಕಾರ ಹೊಂದಿರುವ ಸ್ಥಳೀಯ ಸಂಸ್ಥೆ ಒಂಬಡ್ಸ್ಮನ್ ಅನ್ನು ರಚಿಸುವಂತೆ ಆಯೋಗವು ಶಿಫಾರಸು ಮಾಡಿದೆ. ಒಂಬಡ್ಸ್ಮನ್ ತನ್ನ ವರದಿಗಳನ್ನು ರಾಜ್ಯ ಲೋಕಾಯುಕ್ತಕ್ಕೆ ಕಳಿಸುತ್ತಾರೆ ಹಾಗೂ ರಾಜ್ಯಪಾಲರಿಗೆ ಅದನ್ನು ರವಾನಿಸಲಾಗುತ್ತದೆ. ಗ್ರಾಮ ಪಂಚಾಯಿತಿಯ ಗಾತ್ರಕ್ಕೆ ಸಂಬಂಧಿಸಿದಂತೆ ಜನರ ಭಾಗವಹಿಸುವಿಕೆಯೊಂದಿಗೆ ಸ್ವಯಂ ಆಡಳಿತದ ಕಾರ್ಯಸಾಧ್ಯವಾದ ಘಟಕವನ್ನಾಗಿ ಮಾಡಲು ರಾಜ್ಯವು ಸೂಕ್ತವಾದ ಗಾತ್ರವನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಭಿಪ್ರಾಯಪಟ್ಟಿದೆ. ಹಣಕಾಸು ಆಡಳಿತ ಮತ್ತು ಬಜೆಟ್ಗೆ ಸಂಬಂಧಿಸಿದಂತೆ ಉನ್ನತ ಅಧಿಕಾರಿಗಳು ಪಂಚಾಯತ್ ಬಜೆಟ್ಗಳನ್ನು ಅನುಮೋದಿಸುವ ಅಭ್ಯಾಸವನ್ನು ನಿಲ್ಲಿಸಬೇಕು ಎಂದು ಆಯೋಗವು ಅಭಿಪ್ರಾಯಪಟ್ಟಿದೆ. ಅಲ್ಲದೆ ರಾಜ್ಯವು ಇವೆಲ್ಲವನ್ನು ಮಾಡಿಸಬೇಕಾಗುತ್ತದೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಂದ ಯಾವುದೇ ನಿರ್ಣಯವನ್ನು ಅಗತ್ಯವಿದ್ದರೆ ಅಂತಹ ಪ್ರಕರಣಗಳನ್ನು ಒಂಬಡ್ಸ್ಮನ್ಗೆ ಉಲ್ಲೇಖಿಸಬಹುದು. ಅಂತೆಯೇ ಆಯೋಗವು ಶಿಫಾರಸು ಮಾಡಿದೆ. ಸಮುದಾಯ ಮಟ್ಟದ ಸಮಸ್ಯೆಗಳನ್ನು
ಉನ್ನತ ಮಟ್ಟದ ನಿರ್ಧಾರಗಳಿಂದ ರಚಿಸಬಾರದು. ಅಗತ್ಯವೆಂದು ಪರಿಗಣಿಸಿದರೆ ಅವುಗಳ ರಚನೆಯ ಉಪಕ್ರಮವು ಕೆಳಗಿನಿಂದ ಬರಬೇಕು ಮತ್ತು ಅವರು ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಜವಾಬ್ದಾರರಾಗಿರಬೇಕು. ಅದೇ ರೀತಿಯಲ್ಲಿ ರಾಜ್ಯ ಸ್ಥಳೀಯ ಸರ್ಕಾರದ ಸಂಬಂಧಗಳನ್ನು ಸುವ್ಯವಸ್ಥಿತಗೊಳಿಸಲು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ವಿವಿಧ ಶಿಫಾರಸುಗಳನ್ನು ಮಾಡಿದೆ. ಇದರಿಂದಾಗಿ ಅವರು ತಮ್ಮ ಕ್ಷೇತ್ರಗಳಲ್ಲಿ ಸ್ವಲ್ಪ ಸಮಾನ ಹೆಜ್ಜೆಯಲ್ಲಿ ಸಕಾರಾತ್ಮಕ ಪಾಲುದಾರಿಕೆಯಲ್ಲಿ ಕೆಲಸ ಮಾಡಬಹುದಾಗಿದೆ. ಯೂನಿಟ್ 11ರ ಇಂಟರ್ಫೇಸ್ ಬಿಟ್ವೀನ್ ಸ್ಟೇಟ್ ಅಂಡ್ ರೂರಲ್ ಲೋಕಲ್ ಗವರ್ನಮೆಂಟ್ ಘಟಕದ 11.1ರಿಂದ 11.5ರವರೆಗೆ ನಾವು ತಿಳಿದ ವಿಷಯದ ಮೇಲೆ ಸಾರಾಂಶವನ್ನು ಈ ಮೂಲಕ ತಿಳಿಯಬಹುದಾಗಿದೆ. ಈ ಘಟಕದಲ್ಲಿ ನಾವು ರಾಜ್ಯ ಮತ್ತು ಸ್ಥಳೀಯ ಸರ್ಕಾರದ ನಡುವಿನ ಸಂಬಂಧವನ್ನು ವಿವರಿಸಲು ಪ್ರಯತ್ನಿಸಿದ್ದೇವೆ. ಇವರೆಲ್ಲರ ನಡುವೆ ಸಂವಾದದ ಹಲವಾರು ಸಂದರ್ಭಗಳಿವೆ ಎಂದು ನಾವು ನೋಡಬಹುದಾಗಿದೆ. ತಾತ್ವಿಕವಾಗಿ ಸರ್ಕಾರದ ಎರಡು ಹಂತಗಳ ನಡುವೆ ಪರಸ್ಪರ ತಿಳುವಳಿಕೆ ಇರಬೇಕು ಮತ್ತು ಅವುಗಳ ನಡುವೆ ಅಧಿಕಾರಗಳ ಸಮತೋಲನ ಸಹ ಇರಬೇಕು. ಆದರೆ ಪ್ರಾಯೋಗಿಕವಾಗಿ ಅಂತಹ ಪರಿಸ್ಥಿತಿಯು ಅಪರೂಪವಾಗಿ ಕಂಡು ಬರುತ್ತದೆ. ಜನರ ಸೇವೆ ಮತ್ತು ಅಭಿವೃದ್ಧಿಗಾಗಿ ಕೆಲಸ ಮಾಡಲು ಪಾಲುದಾರರಾಗಿ ಕೆಲಸ ಮಾಡುವ ಬದಲು ಪ್ರತಿ ಘಟಕವು ಹೆಚ್ಚಿನ ಅಧಿಕಾರವನ್ನು ಚಲಾಯಿಸಲು ನೋಡುತ್ತದೆ. ಮಾರ್ಗದರ್ಶನ ಮಾಡುವ ಬದಲು ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸರ್ಕಾರಗಳನ್ನು ಬೆಂಬಲಿಸುವುದು, ಸಾಮಾನ್ಯವಾಗಿ ಅವುಗಳ ಮೇಲೆ ಪ್ರಾಬಲ್ಯ ಸಾಧಿಸಲು ಮತ್ತು ನಿಯಂತ್ರಿಸಲು ಒಲವು ತೋರುತ್ತದೆ. ವ್ಯಾಖ್ಯಾನಿಸಲಾದ ಅಧಿಕಾರಗಳೊಂದಿಗೆ ಆರ್ಥಿಕವಾಗಿ ಸ್ವತಂತ್ರ ಮತ್ತು ಅಗತ್ಯವಿರುವ ಕ್ಷೇತ್ರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಾಯತ್ತತೆ ಹೊಂದಿರುವ ಸ್ಥಳೀಯ ಸರ್ಕಾರದ ವ್ಯವಸ್ಥೆಯು ಅದರ ನಾಗರಿಕರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಸ್ಥಳೀಯ ಜನರಿಗೆ ಸೇವೆ ಸಲ್ಲಿಸಲು ಕೆಳಮಟ್ಟದ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಮಾರ್ಗದರ್ಶನ ನೀಡಲು ರಾಜ್ಯ ಸರ್ಕಾರಗಳು ಉನ್ನತ ಪಾಲುದಾರರಾಗಿ
ನಿರ್ವಹಿಸಬೇಕಾಗುತ್ತದೆ. 1990ರ ದಶಕದಲ್ಲಿ ಸಾಂವಿಧಾನಿಕ ತಿದ್ದುಪಡಿಗಳೊಂದಿಗೆ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರ ನೀಡಲು ಮತ್ತು ರಾಜ್ಯ ಸ್ಥಳೀಯ ಸಂಬಂಧಗಳನ್ನು ಸುವ್ಯವಸ್ಥಿತಗೊಳಿಸಿ, ಆದಾಗ್ಯೂ ವರ್ಷಗಳಲ್ಲಿ ಅವರ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಬದಲಾವಣೆಗಳನ್ನು ಗಮನಿಸಲಾಗಿಲ್ಲ. ಕೆಲವು ಸಮಿತಿಗಳು ಮತ್ತು ಆಯೋಗಗಳ ಶಿಫಾರಸುಗಳ ಪ್ರಕಾರ ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳ ನಡುವೆ ಧನಾತ್ಮಕ ಮತ್ತು ರಚನಾತ್ಮಕ ಇಂಟರ್ಫೇಸ್ ಇರಬೇಕಾಗುತ್ತದೆ. ಎರಡನೇ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಈ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಸೂಚಿಸಿದೆ. ಸ್ಥಳೀಯ ಆಡಳಿತ ಆರೋಗ್ಯಕರ ವ್ಯವಸ್ಥೆಯನ್ನು ತರಲು ರಾಜ್ಯಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕಾದ ಅಗತ್ಯವಿದೆ. ಇದರೊಂದಿಗೆ ನಾವು ಇಂದು BPAC 112 ಗ್ರಾಮೀಣ ಸ್ಥಳೀಯ ಆಡಳಿತ ಬ್ಲಾಕ್ 4 ಘಟಕ 11 ರಾಜ್ಯ ಮತ್ತು ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ನಡುವಿನ ಸಂಪರ್ಕ ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.